Hi guys, I am here to give you the 3 powerful and disciplined tips to transform your life. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಮಿಸ್ಟರ್ ಜೈರಾನ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಒಂದು ಕಮೆಂಟ್ ಹಾಕಿ. ಸ್ಟಾರ್ಟ್ ಮಾಡೋಣ. ஆரம்பிக்கலாங்களா? ನೀವು 100 ವಿಷಯನೇ ಕಲಿತು ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂತ ಏನಿಲ್ಲ. ನೀವು ಜಸ್ಟ್ ಈ 3 ಸಿಂಪಲ್ ಸ್ಟೆಪ್ನ ಕಲ್ತ್ಕೊಂಡ್ರೆ ಸಾಕು, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು. ಬ್ರಿಸ್ಕ್ ವೇಕಪ್. ಸೊ ಮಾರ್ನಿಂಗ್ ಎದಲ್ಬೇಕಾದ್ರೆ ಬಂದು ನೀವು ಬ್ರಿಸ್ಕಾಗಿ ವೇಕಪ್ ಆಗಿ, ಅಂದರೆ ಎನರ್ಜೆಟಿಕ್ ಆ್ಯಂಡ್ ಒಂದು ಆ್ಯಕ್ಟಿವ್ನೆಸ್ಸಿಂದ, ಒಂದು ಒಳ್ಳೆ ಮೈಂಡ್ಸೆಟ್ಟಿಂದ ವೇಕಪ್ ಆಗಿ. ಏನಕ್ಕೆ ಹಿಂಗೆ ಮಾಡಬೇಕು ಅಂತಂದರೆ, ಸೊ ನೀವು ಯಾವ ಮೈಂಡ್ಸೆಟ್ಟಲ್ಲಿ ನೀವು ವೇಕಪ್ ಆಗ್ತೀರಾ, ಸೊ ಕಂಪ್ಲೀಟ್ ಡೇ ಬಂದು ನಿಮ್ಮ ಮೈಂಡ್ಸೆಟ್ ಹಂಗೆ ಇರುತ್ತೆ. ಸೊ ಹಾಗಾಗಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಒಂದು ಎನರ್ಜೆಟಿಕ್ ಆಗಿ ವೇಕಪ್ ಆಗಿ, ಕಂಪ್ಲೀಟ್ ಡೇ ಬಂದು ನಿಮ್ಮ ಮೈಂಡ್ಸೆಟ್ಟು ಫೋಕಸ್ ಆಗಿರುತ್ತೆ ಆ್ಯಂಡ್ ಒಂದು ಒಳ್ಳೆ ಪಾಸಿಟಿವ್ ಮೈಂಡು ಬಂದು ನಿಮ್ಮ ಕಂಪ್ಲೀಟ್ ಡೇ ನೀವು ಸ್ಪೆಂಡ್ ಮಾಡ್ಬೋದು. ಬೆಡ್ ಅರೇಂಜ್ಮೆಂಟ್. ಸೊ ಬೆಡ್ ಅರೇಂಜ್ಮೆಂಟ್ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ನಿಮ್ಮ ಬೆಡ್ ಏನಿದೆ ಅದನ್ನು ಮಡಚಿಡೋದನ್ನ ಟ್ರೈನ್ ಮಾಡಿ. ಸೊ ಏನು ಅಂತಂದರೆ ಇದೊಂದು ಬೇಸಿಕ್ ಡಿಸಿಪ್ಲಿನ್ ಥಿಂಗ್. ಸೊ ಇದರಿಂದ ನಿಮ್ಮ ಮೈಂಡನ್ನ ನೀವು ಟ್ರೈನ್ ಮಾಡ್ತಾ ಇದ್ದೀರಾ ಅಂತ, ನೀವು ಒಂದು ಸಿಂಪಲ್ ಬೇಸಿಕ್ ಡಿಸಿಪ್ಲಿನ್ ಥಿಂಗ್ನ ಕಳೀತಾ ಇದ್ದೀರಾ. ಸೊ ಕಂಪ್ಲೀಟಾಗಿ ಇದೆರಡರಿಂದ ನೀವೇನು ಕಲಿತೀರಾ ಅಂತಂದರೆ ಒಂದು ಫೋಕಸ್ ಆ್ಯಂಡ್ ಒಂದು ಬೇಸಿಕ್ ಡಿಸಿಪ್ಲಿನ್ನ ನೀವು ಕಲಿತಂಗೆ ಆಗುತ್ತೆ. ಡ್ರಿಂಕ್ ವಾಟರ್. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ನೀರು ಕುಡಿಬೇಕಾದ್ರೆ ಯಾವಾಗಲೂ ಖುಷಿಯಿಂದ ಪೀಸಾಗಿ ಒಳ್ಳೆ ಮೈಂಡ್ಸೆಟ್ ಇಟ್ಕೊಂಡು ನೀರು ಕುಡೀರಿ ಮಾರ್ನಿಂಗ್ ಟೈಮು. ಏನಕ್ಕೆ ಅಂತಂದರೆ ದಿಸ್ ವಿಲ್ ರಿಫ್ರೆಶ್ ಯುವರ್ ಬಾಡಿ ಆ್ಯಂಡ್ ಗಟ್ಸ್. ಸೊ ಕಂಪ್ಲೀಟ್ ಡೇ ಬಂದು ನೀವು ಫೋಕಸ್ ಆಗಿರ್ತೀರ. ಸೊ ಇದ್ರ ಮೂಲಕ ನೀವು ನಿಮ್ಮ ಬಾಡಿನ ಬಂದು ಟ್ರೈನ್ ಮಾಡ್ತಾ ಇದ್ದೀರ. ಸೊ ಹಾಗಾಗಿ ಮಾರ್ನಿಂಗ್ ಟೈಮಲ್ಲಿ ನೀರು ಕುಡಿಬೇಕಾದ್ರೆ ಯಾವಾಗಲೂ ಖುಷಿಯಿಂದ ಪೀಸ್ಫುಲ್ಲಾಗಿ ನೀರು ಕುಡೀರಿ. ಕಂಪ್ಲೀಟ್ ಡೇ ಬಂದು ನೀವು ಫೋಕಸ್ ಆಗಿರ್ತೀರ. ಲಿಸನ್ ಆರ್ ರೀಡ್ ಅಂತಂದರೆ ಲೈಕ್ ಯಾವುದಾದ್ರು ಒಂದು ಪಾಡ್ಕ್ಯಾಸ್ಟು, ಇಲ್ಲಾಂತಂದರೆ ಆಡಿಯೋ ಬುಕ್ಸು. ಸೊ ಈ ಥರದನ್ನು ಕೇಳಿಸ್ಕೊಳ್ಳಿ, ಲಿಸನ್ ಮಾಡಿ. ಇಲ್ಲ ಅಂತಂದರೆ ನೀವೇ ಒಂದು ಬುಕ್ಸು ಒಂದು ಅಟ್ಲೀಸ್ಟ್ ಒಂದು 10 to 15 ಲೈನ್ಸ್ ಓದಿ. ಸೊ ಅದನ್ನು ಓದ್ಬಿಟ್ಟು ಅದನ್ನು ನೀವೇ ರೆಕಾರ್ಡಿಂಗ್ ಮಾಡಿಕೊಂಡು ಒಂದು ಸೈಲೆಂಟಾಗಿರೋ ಪ್ಲೇಸಲ್ಲಿ ಲೈಕ್ ಬಾಲ್ಕನಿನೋ ಇಲ್ಲಾಂತಂದರೆ ಒಂದು ಸೈಲೆಂಟ್ ಪ್ಲೇಸಲ್ಲಿ ಅದನ್ನು ಕೇಳಿಸ್ಕೊಳ್ಳಿ. ಸೊ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಇದನ್ನು ಟ್ರೈ ಮಾಡಿ ಮಾರ್ನಿಂಗ್ ಟೈಮಲ್ಲಿ. ಸೊ ನಿಮಗೆ ಒಂದು ಚೇಂಜಸ್ ಗೊತ್ತಾಗುತ್ತೆ. ಸೊ ಪಾಸಿಟಿವ್ ಮೈಂಡ್ಸೆಟ್ ಅಂತೂ ಖಂಡಿತ ಬರುತ್ತೆ. ನಾನು ಹೇಳಿದ್ದು 3 ವಿಷಯನ ಡೈಲಿ ಫಾಲೋ ಮಾಡಿ, ಮಿಸ್ ಮಾಡಬೇಡಿ. ಏನಕ್ಕೆ ಅಂತಂದರೆ ಕನ್ಸಿಸ್ಟೆನ್ಸಿ ಈಸ್ ದ ಕೀ ಆಫ್ ಸಕ್ಸಸ್. ಓಕೆ, ಸೊ ಫಾಲೋ ಮಾಡಿ, ನಿಮಗೆ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಗೊತ್ತಾಗುತ್ತೆ. ಓಕೆ, ಇಫ್ ಯು ಥಿಂಕ್ ಆಫ್ ಎ ನ್ಯೂ ಥಿಂಗ್ ಡೈಲಿ ಇನ್ 30 days, your perspective of seeing the world will start to change completely and you will start to feel the change. You know what? Success starts with small action. I have already told you what the small action is. Shall we start? Time on the front line till it's over. Deep in the trenches for ya, like a soldier.